ಆತ್ಮೀಯ ರೈತ ಬಂದವರೇ, ನಿಮ್ಮೆಲ್ಲರಿಗೂ ಪಶು ಪಕ್ಷಿಗಳ ಅಭಿಮಾನಿ ಪರಿಸರ ಪ್ರೇಮಿ ಬಸಣ್ಣ ಮನೆಗೆ ನಾನು ಮಾಡುವ ಪ್ರೀತಿಯ ನಮಸ್ಕಾರಗಳು. ರೈತರ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಜನ ಅಣ್ಣ ತಮ್ಮಂದಿರು ರೈತರು ಗುದ್ದಾಡ್ತಿರ್ತಾರೆ, ತುಂಬಾ ಬಡದಾಡ್ತಿರ್ತಾರೆ. ಅಣ್ಣ ತಮ್ಮಂದಿರು ಅಣ್ಣಗ 20 ಗುಂಟೆ ಜಾಸ್ತಿ ತಗೊಂಡಿರ್ತಾನೆ, ತಮಗೆ 20 ಗುಂಟೆ ಕಡಿಮೆ ಕೊಟ್ಟಿರ್ತಾನೆ. ಆದ್ರೆ ಇವನ್ ಕೇಳ್ತಿರ್ತಾನೆ, ಅವನು ಕೊಡಕ್ ತಯಾರಿಲ್ಲ. ಭಗವಂತ ಮ್ಯಾಲ್ ಕುಂತಾರ ಸುಮ್ಮನೆ ಕುಂತಿರ್ಗಲ್ಲ. ಇವನು ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ, ಅವ್ನಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ. ಅಂದ್ರೆ ತಮ್ಮನ ಕರ್ಮಗಳನ್ನೆಲ್ಲ ಅಣ್ಣಗ್ ಕೊಡ್ತಾನೆ, ಅಣ್ಣನ ಬಲಗಳೆಲ್ಲ ತಮ್ಮ ಕೊಡ್ತಾನೆ. ಈ ತರ ಆಗುತ್ತೆ. ಏನಾಗ್ತೈತಿ ಅಂದ್ರೆ ಅವನು ಕರ್ಮ ಎಷ್ಟು ದಿನ ಅನುಭವಿಸಿ ಒಂದು ದಿನ ಹಂತಕ್ಕೆ ಬರ್ತಾನೆ. ಒಂದು ಹಂತಕ್ಕೆ ಬಂದು ಯಾಕಪ್ಪ ನನಗೆ ಈ ತರ ಆಗ್ತದೆ ಅಂತಂದೇಳಿ ಅವ್ನು ಪರೀಕ್ಷೆ ಮಾಡಿದಾಗ ಅವನಿಗೆ ಗೊತ್ತಾಗ್ತದೆ ಏನಂತ, ನಾನು ಯಾರಿಗೂ ಏನು ಅನ್ಯಾಯ ಮಾಡಿನ ಅಂತೇಳಿ. ಅಂತ ಸಂದರ್ಭ ಬರ್ತೈತಿ. ಅಂತ ಸಂದರ್ಭ ಬಂದಾಗ ಏನಾಗ್ತದೆ ಅಂದ್ರೆ ನಿಜವಾಗ್ಲೂ ನಾನು ನಮ್ಮ ತಮ್ಮಗ ಅನ್ಯಾಯ ಮಾಡೀನಿ, ಅವನ ಆಸ್ತಿ ಅವನಿಗೆ ಕೊಡಲೇಬೇಕು, ಅವನ ಅನ್ಸಲ ನಾನು ತಿನ್ನಂಗ ಅಂತೇಳಿ ಅವನು ಪಶ್ಚಾತ್ತಾಪ ಪಟ್ಟು ಬುದ್ಧಿಗಲ್ತು ಒಳ್ಳೆ ನಿನ್ನ ಆಸ್ತಿ ನೀ ತಗೊಂಬಿಡಪ್ಪ, ನನಗೆ ಒಳ್ಳೇದಾಗ್ಲಂತ ಅಷ್ಟೇ ಬಯಸಪ್ಪ ಅಂತೇಳಿ ಬೇಡ್ಕೊತಾನೆ. ಅಂಥ ಸಂದರ್ಭ ಬರ್ತದೆ. ದಯವಿಟ್ಟು ಯಾರು ರೈತರು ತಮ್ಮ ಜೀವನದಲ್ಲಿ ಯಾರಿಗಾದ್ರೂ ಈ ಥರ ನೋವು ಆಗಿತ್ತಂದ್ರೆ ಅಂಥ ಸಂದರ್ಭ ಬರ್ತೈತಿ, ಒಂದು ಸ್ವಲ್ಪ ದಿನ ಕಾಯಿರಿ. ಅಂಥ ಸಂದರ್ಭ ಬಂದತ್ನಾಗ ತಾನೇ ಒಪ್ಕೊಂಡು ನಿನ್ನ ಆಸ್ತಿ ನೀ ತಗೊಂಬಿಡಪ್ಪ ಅಂತ ಕೊಟ್ಬಿಡ್ತಾನ. ಅದಕ್ಕೆ ಭೂಮಿ ತಾಯಿ ದೊಡ್ಡಕ್ಕಿ. ಆ ಕಣಿಮೆ ಕಡೆಯೋದು, ಹೊಡ್ಡು ಕಡೆಯೋದು, ಸರಸೋದು ಮಾಡ್ತಾರಲ್ಲ, ಅದು ಶುದ್ಧ ತಪ್ಪು, ಮೂರ್ಖತನ. ಅದರಲ್ಲಿ ದೊಡ್ಡ ವಿಧಿನ ಕುಂತಿರ್ತೈತಿ. ಭೂಮಿ ತಾಯಿ ಕುಂತಿರ್ತಾಳೆ. ಆಕೆನ ಸರ್ಸಕ್ಕೆ ಹೋದರೆ ಆಕೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾಳೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಯಾವುದೇ ಕಾರಣಕ್ಕೆ ಈ ಆಸ್ತಿ ನಮ್ದಲ್ಲ, ಈ ಆಸ್ತಿ ನಮ್ದಲ್ಲ, ಭಗವಂತನದ್ದು ಇದೆಯಲ್ಲ. ಶಿವನ ಕೊಟ್ಟ ಆಸ್ತಿ ಭೂಮಿಗಾಸರೆ, ಅವನ ಆಸ್ತಿ ನಮ್ಮದೆನ್ನೋದು ಏನ್ ಚಂದ. ಶಿವನು ಕೊಟ್ಟ ಆಸ್ತಿ ಭೂಮಿಯ ಸಿರಿ, ಅವನಾಸ್ತಿ ನನದೆನ್ನೋದು ಏನ್ ಚಂದ.